ಈ ಏರ್ ಫ್ರೈಯರ್ನ ತೊಗೊಂಡ್ಬಿಟ್ಟು ದಿನ ಇದೇ ಕೆಲಸ ಆಗಿದೆ. ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಲಾಸ್ಟ್ ಬ್ಲಾಗಲ್ಲೇ ನಾನು ಊರಿಗೆ ಹೋಗಿದ್ರು ಅಂತ ಹೇಳಿದ್ನಲ್ವಾ, ಅಲ್ಲಿಂದ ತೆಂಗಿನಕಾಯಿ ಎಲ್ಲ ತುಂಬಾನೇ ತೊಗೊಂಡು ಬಂದಿದ್ರು. ಅಂಡ್ ಅದ್ರ ಜೊತೆಗೆ ಎಳ್ನೀರು ಕೂಡ ತೊಗೊಂಡು ಬಂದಿದ್ರು. ಎಳ್ನೀರಲ್ಲಿ ಸ್ವಲ್ಪ ಕಾಯಿ ಥರ ಇತ್ತು ಅಂದ್ಬಿಟ್ಟು ಅದನ್ನ ಕಾಯಿ ದೋಸೆ ಮಾಡ್ಕೊಂಡಿದ್ವಿ. ಹಾಗೆ ಸೀಬೆಹಣ್ಣು ಕೂಡ ತೊಗೊಂಡು ಬಂದಿದ್ರು. ಪಾಪು ಕೈ ಕೊಟ್ಟಿದ್ದೆ ಒಂದು ಸೀಬೆಹಣ್ಣು, ಅವ್ರು ಅಷ್ಟು ತಿಂದಿದ್ದಾರೆ. ಅಂಡ್ ನ್ಯಾಚುರಲ್ ಆಗಿ ಹಣ್ಣಾಗಿದ್ದು ಸಖತ್ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಅಂಡ್ ಈ ಏರ್ ಫ್ರೈಯರ್ನ ತೊಗೊಂಡಿರೋದ್ರಿಂದ ದಿನ ಇದೇ ಕೆಲಸ ಆಗಿದೆ. ಅವ್ರಿಗೆ ಇದರಲ್ಲಿ ಟೇಸ್ಟ್ ಇಷ್ಟ ಆಗಿಬಿಟ್ಟು ಇವತ್ತೂ ಕೂಡ ಚಿಕನ್ ತೊಗೊಂಡು ಬಂದಿರು. ಸರಿ, ಅವ್ರ ಆಸೆಗೆ ಯಾಕೆ ನಿರಾಸೆ ಮಾಡೋದು ಅಂದ್ಬಿಟ್ಟು ಚಿಕನ್ದು ಏರ್ ಫ್ರೈಯರಲ್ಲಿ ನಾವು ಬಾರ್ಬಿಕ್ಯೂ ಚಿಕನ್ನ ಮಾಡ್ಕೊಂಡಿದ್ವಿ. ಹಾಗೆ ಸ್ವಲ್ಪ ಪೂರಿ ಮತ್ತು ಗ್ರೀನ್ ಮಸಾಲಾನ ಚಿಕನ್ ಫ್ರೈ ಮಾಡ್ಕೊಂಡಿದ್ದೆ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಹಾಗೆ ಅವ್ರ ಫ್ರೆಂಡ್ಸ್ಗೂ ಕೂಡ ಬರ್ತಾರೆ ಅಂತ ಹೇಳಿದ್ರು. ಎರಡೆರಡು ಸಲ ಅದೇ ಅಡುಗೆನ ಮಾಡಿಕೊಂಡೆ. ಮತ್ತೆ ಪೂರಿ ಮಾಡಿ ಮತ್ತೆ ಚಿಕನ್ ಚಾಪ್ಸ್ನ ಮಾಡಿದೆ. ಫಸ್ಟು ನಮಗಷ್ಟೇ ಅಂತ ಮಾಡ್ಕೊಂಡಿದ್ದೆ, ನೈಟ್ ಬೇರೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು. ಅಗೇನ್ ಅವರು ಬರ್ತಾರೆ ಅಂತ ಅಂದಮೇಲೆ ಮತ್ತೆ ಮಾಡೋ ಥರ ಆಯಿತು. ಈ ಥರ ಇದ್ದಿದ್ದು ಕಿಚನ್ ಎಲ್ಲ ಈ ಥರ ಕ್ಲೀನ್ ಮಾಡಿಕೊಂಡೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.